ನಮಸ್ಕಾರ ಸ್ನೇಹಿತರೆ, ಭಾರತದ ದೇವಾಲಯಗಳ ವಾಸ್ತುಶಿಲ್ಪಗಳ ತೊಟ್ಟಿಲು ಐಹೊಳೆಗೆ ಸ್ವಾಗತ. ಐಹೊಳೆಯ ಪ್ರಸಿದ್ಧ ದೇವಾಲಯ ದುರ್ಗಾ ದೇವಾಲಯವನ್ನು ವೀಕ್ಷಿಸೋಣ ಬನ್ನಿ. ಐಹೊಳೆಯ ದೇವಾಲಯಗಳ ಸಮೂಹಗಳಲ್ಲಿ ದುರ್ಗಾ ದೇವಾಲಯವು ಅತ್ಯಂತ ಪ್ರಸಿದ್ಧ, ವೈಶಿಷ್ಟ್ಯಪೂರ್ಣ ಹಾಗೂ ಆಕರ್ಷಣೀಯವಾದ ವಾಸ್ತುಶಿಲ್ಪ ಹೊಂದಿರುವ ದೇವಾಲಯವಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 7ನೇ ಶತಮಾನದಿಂದ 8ನೇ ಶತಮಾನದ ನಡುವೆ ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ದುರ್ಗಾದೇವಿ ದೇವಾಲಯದ ಹಿನ್ನೆಲೆಯನ್ನು ಸ್ವಲ್ಪ ತಿಳಿಯೋಣ ಬನ್ನಿ. ಈ ದೇವಾಲಯಕ್ಕೂ ಹಾಗೂ ದುರ್ಗಾದೇವಿಗೂ ಯಾವುದೇ ರೀತಿಯ ನೇರ ಸಂಬಂಧವಿಲ್ಲ. ಈ ದೇವಾಲಯವು ಐಹೊಳೆಯ ಹಳೆಯ ಕೋಟೆಯ ಆವರಣದ ಸಮೀಪದಲ್ಲಿದ್ದ ಕಾರಣಕ್ಕೆ ದುರ್ಗಾದೇವಿ ದೇವಾಲಯ ಎಂಬ ಹೆಸರು ಬಂದಿದೆ. ದುರ್ಗಾ ಎಂದರೆ ಕೋಟೆ ಎಂದರ್ಥ. ಈ ಕಾರಣಕ್ಕೆ ಈ ದೇವಾಲಯಕ್ಕೆ ದುರ್ಗಾದೇವಿ ದೇವಾಲಯ ಎಂಬ ಹೆಸರು ಬಂದಿದೆ. ಮೂಲತಃ ಈ ದೇವಾಲಯವು ಸೂರ್ಯನ ದೇವಾಲಯ ಅಥವಾ ವಿಷ್ಣುವಿನ ದೇವಾಲಯವಾಗಿತ್ತೆಂದು ಶಾಸನಗಳ ಮೂಲಕ ತಿಳಿದು ಬರುತ್ತದೆ. ಈ ದೇವಾಲಯವನ್ನು ಉತ್ತರದ ನಾಗರ ಶೈಲಿ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಯ ಮಿಶ್ರಣ ವೇಸರ ಶೈಲಿಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಅರ್ಧ ವೃತ್ತಾಕಾರದ ವಿನ್ಯಾಸ. ಈ ದೇವಾಲಯದ ಆಕಾರವು ಬೌದ್ಧ ಚೈತ್ಯಾಲಯಗಳನ್ನು ಹೋಲುತ್ತದೆ. ಹಿಂಭಾಗದಲ್ಲಿ ಅರ್ಧ ವೃತ್ತಾಕಾರವಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರದಕ್ಷಿಣಾ ಪಥ. ದೇವಾಲಯದ ಗರ್ಭಗುಡಿ ಮತ್ತು ಮುಖಮಂಟಪದ ಸುತ್ತಲೂ ವಿಶಾಲವಾದ ಕಂಬಗಳ ಸಾಲಿನಿಂದ ಕೂಡಿದ ಪ್ರದಕ್ಷಿಣಾ ಪಥವಿದೆ. ಇದು ಮುಖಮಂಟಪ. ಮುಖಮಂಟಪದ ಸುತ್ತಲೂ ಸುಂದರವಾದ ಕೆತ್ತನೆಗಳಿಂದ ಕೂಡಿದ ವಿಗ್ರಹಗಳನ್ನು ನಾವು ಇಲ್ಲಿ ನೋಡಬಹುದು. ಪ್ರತಿಯೊಂದು ಕಂಬದ ಮೇಲೆ ತನ್ನದೇ ಆದಂಥ ವಿಶಿಷ್ಟವಾದ ರೀತಿಯ ಚಿತ್ರಗಳನ್ನು ಕೆತ್ತಲಾಗಿದೆ. ದೇವಾಲಯಕ್ಕೆ ಹೊಸದಾಗಿ ನಿರ್ಮಿಸಿದ ಕಟ್ಟಿಗೆಯ ಬಾಗಿಲು. ಇದು ದೇವಾಲಯದ ಗರ್ಭಗುಡಿ. ಈ ಗರ್ಭಗುಡಿಯಲ್ಲಿ ಯಾವುದೇ ರೀತಿ ದೇವರ ಮೂರ್ತಿಗಳು ಲಭ್ಯವಿಲ್ಲದ ಕಾರಣ ಇದು ಯಾವ ದೇವಾಲಯವೆಂದು ಹೇಳಲು ಸ್ವಲ್ಪ ಗೊಂದಲಮಯವಾಗಿದೆ. ಮೂಲಗಳ ಪ್ರಕಾರ ಈ ದೇವಾಲಯವನ್ನು ಸೂರ್ಯ ದೇವಾಲಯ ಅಥವಾ ವಿಷ್ಣುವಿನ ದೇವಾಲಯವೆಂದು ಶಾಸನಗಳ ಮೂಲಕ ನಮಗೆ ತಿಳಿದುಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮನ್ನು ಬೆಂಬಲಿಸಿ.